ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಿ3 ಡೈರೀಸ್. ನಾನು ಹಿಂದಿನ ವಿಡಿಯೋದಲ್ಲಿ ಉಡುಪಿಗೆ ಬಂದಿದ್ದನ್ನು ತಿಳಿಸಿದ್ದೆ ನಿಮಗೆ. ಈಗ ಇಲ್ಲಿ ಮಠದ ರೂಮ್ಗಳು ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನಾವಿಲ್ಲಿ ಮಠದ ರೂಮು ತುಂಬಾ ಹುಡುಕಿದ್ವಿ. ಆಲ್ಮೋಸ್ಟ್ ಎಲ್ಲ ಕಡೆಯೂ ಬುಕ್ಕಿಂಗ್ ಆಗೋಗಿತ್ತು. ಸೊ ಈಗ ನೀವೇನು ಇಲ್ಲಿ ನೋಡ್ತಿದ್ದೀರಾ, ಇದು ಕೃಷ್ಣ ಮಠ. ಇಲ್ಲಿಂದ ಒಂದು 100-150 ಮೀಟರಲ್ಲಿ ಇಲ್ಲಿ ಒಂದೇ ಲೈನಲ್ಲಿ ರೂಮ್ಗಳು ಸಿಗುತ್ತೆ. ಸೊ ಇದು ಬಂದು ಕೃಷ್ಣ ಮಠಕ್ಕೆ ಸೇರಿದ್ದಲ್ಲ, ಪ್ರೈವೇಟೇ. ಬಟ್ ದೇವಸ್ಥಾನದ ಹತ್ತಿರ ಇದೆ ದೇವಸ್ಥಾನಕ್ಕೆ ತುಂಬ, ಮತ್ತು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಈ ರೂಮ್ಗಳು, ಮತ್ತು ಅಷ್ಟೇ ನೀಟಾಗಿ ಕೂಡ ಇರುತ್ತೆ. ಹಾಗೆ ಆ ರೂಮ್ನ ಎದುರುಗಡೆನೇ ಒಂದು ವೆಜ್ ಹೋಟೆಲ್ ಕೂಡ ಇದೆ. ನಿಮಗೆ ಊಟ ತಿಂಡಿಗೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಇರುತ್ತೆ ಇಲ್ಲಿ, ತುಂಬ ರೀಸನಬಲ್ ಪ್ರೈಸಲ್ಲಿ. ಈಗ ನಾವು ಬುಕ್ ಮಾಡಿರೋಂತಹ ರೂಮ್ನ ನೋಡೋಣ ಬನ್ನಿ. ಇದು ಬಂದು ಎಂಟ್ರೆನ್ಸು. ನೀವು ಇವಾಗ ಏನು ನೋಡ್ತಿದ್ದೀರಾ, ಇದು ಇಲ್ಲಿ ಒಂದು ಚಿಕ್ಕ ಸಿಟ್ಔಟನ್ನ ಮಾಡಿದ್ದಾರೆ. ಎನ್ಕ್ವೈರಿಗೆ ಬಂದಾಗ ನಾವು ಕೂತ್ಕೊಳ್ಳೋಕ್ಕೆ ಅಥವಾ ರೆಸ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಸಿಟ್ಔಟ್ ಇದೆ. ಹಾಗೆ ಆ ರೈಟ್ ಸೈಡಲ್ಲಿ ನಾವು ಎನ್ಕ್ವೈರಿನ ಮಾಡಬಹುದು. ಇವರು ನಮಗೆ ರೂಮ್ ಎಲ್ಲ ತೋರಿಸಿ ನಮಗೆ ಓಕೆ ಆದಮೇಲೆ ರೂಮ್ನ ಕೊಡ್ತಾರೆ. ಒಂದು ರೂಮ್ಗೆ 600 ರುಪೀಸ್ ನಾನ್ ಎ ಸಿಗೆ. ಎ ಸಿ ರೂಮ್ ಕೂಡ ಸಿಗುತ್ತೆ, ಅದಕ್ಕೆ ಕಾಸ್ಟ್ ಜಾಸ್ತಿ ಇರುತ್ತೆ, 1200 ತನಕ ಇರುತ್ತೆ. ಸೊ ಲಿಫ್ಟ್ ಕೂಡ ಇದೆ, ಸ್ಟೇರ್ ಕೇಸ್ ಕೂಡ ಇದೆ. ನಾವು ಸ್ಟೆಪ್ಸ್ನ ಹತ್ಕೊಂಡೇ ಬಂದ್ವಿ, ಪಕ್ಕದಲ್ಲೇ ಲಿಫ್ಟ್ ಕೂಡ ಇರುತ್ತೆ. ಸೊ ನೋಡಿ, ಹೀಗೆ ಎಲ್ಲ ಕಡೆಗೂ ಕೂಡ ರೂಮ್ಗಳು ಇದ್ದಾವೆ. ತುಂಬಾ ನೀಟಾಗಿ ಮೇಂಟೈನ್ನ ಮಾಡಿದ್ದಾರೆ. ಸೊ ಈಗ ನಾವು ಮಾಡಿರೋಂತಹ ರೂಮು ನಮಗೆ ಒಂದು ಸಲ ಫಸ್ಟೇ ತೋರಿಸಿದ್ರು, ನಮ್ಗೆ ಓಕೆ, ನಾವು ನೋಡಿ ಓಕೆ ಆದಮೇಲೆ ನಾವು ಬುಕ್ ಮಾಡಿದ್ದು. ಸೊ ನಾನು ಆನ್ಲೈನಲ್ಲಿ ಏನೂ ಬುಕ್ ಮಾಡಿರಲಿಲ್ಲ, ಇಲ್ಲಿ ಬಂದು ನೋಡಿಬಿಟ್ಟು ಬುಕ್ ಮಾಡಿದ್ದು. ನೋಡಿ, ಈಗ ನಾನು ರೂಮ್ಗೆ ಎಂಟರ್ ಆಗಿದ್ದೀನಿ. ಇಲ್ಲಿ 3 ಜನಕ್ಕೆ ಅವಕಾಶ ಇರುತ್ತೆ, ಅಂದರೆ ಗಂಡ ಹೆಂಡತಿ ಮತ್ತು ಒಂದು ಮಗು. ಎಕ್ಸ್ಟ್ರಾ ಯಾರಾದರೂ ಇದ್ದರೆ ನಿಮಗೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ತಗೋತಾರೆ. ನೋಡಿ, ಈ ರೀತಿ ಕಾಟ್ ಇರುತ್ತೆ. ಹಾಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ಲು, ಮಿರರು, ಮತ್ತು ಒಂದು ಟೇಬಲ್ ನಾವು ಇದೆಲ್ಲ ಇಟ್ಕೊಳ್ಳೋಕ್ಕೆ, ಲಗೇಜ್ ಇಟ್ಕೊಳ್ಳೋಕ್ಕೆ, ಮತ್ತು ಒಂದು ಚೇರ್ ಕೂಡ ಕೊಟ್ಟಿರ್ತಾರೆ. ಹಾಗೆ ನಾವು ರೂಮ್ಗೆ ಎಂಟರ್ ಆದ ತಕ್ಷಣವೇ ಅವರು ನಮಗೆ ಹಾಟ್ ವಾಟರ್ ಏನು ಬೇಕು, ಮಿನರಲ್ ವಾಟರ್ಸ್ ತಂದು ಕೊಡ್ತಾರೆ ಒಂದು ಜಗ್ಗಲ್ಲಿ. ಹಾಗೆ ವಾಶ್ರೂಮ್ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ನೀಟಾಗಿತ್ತು. ವಾಶ್ ಬೇಸಿನ್ ಮತ್ತು ವೆಸ್ಟರ್ನ್ ಟಾಯ್ಲೆಟ್ ಕೂಡ ಇತ್ತು. ಇದು ನಮಗೆ ಲೆಫ್ಟ್ ಸೈಡಲ್ಲಿ ಸಿಕ್ಕಿರುವಂತಹ ರೂಮು. ಹಾಗಾಗಿ ಇಲ್ಲಿ ಯಾವುದೇ ಬಾಲ್ಕನಿ ಇಲ್ಲ, ಬಟ್ ವಿಂಡೋ ಅಂತೂ ಇತ್ತು, ತುಂಬ ಚೆನ್ನಾಗಿ ಗಾಳಿ ಬೆಳಕು ಬರೋ ಥರ. ನೋಡಿ, ವಿಂಡೋಯಿಂದ ನೋಡಿದ್ರೆ ಈ ರೀತಿ ಕಾಣುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಈ ಥರ ಹಂಚಿನ ಮನೆಗಳು ನೋಡೋದಕ್ಕೆ. ಹಾಗೆ ಇದು ಲೆಫ್ಟ್ ಸೈಡು, ಮತ್ತು ರೈಟ್ ಸೈಡು ನಾವು 2 ರೂಮ್ ತೊಗೊಂಡಿದ್ವಿ. ಸೊ ಇದು ರೈಟ್ ಸೈಡ್ ರೂಮು. ಇಲ್ಲಿ ನಿಮಗೆ ಬಾಲ್ಕನಿ ಸಿಗುತ್ತೆ ರೈಟ್ ಸೈಡ್ ರೂಮ್ ತೊಗೊಂಡ್ರೆ. ಸೊ ನಮಗೆ ಒಂದು ಲೆಫ್ಟ್ ಒಂದು ರೈಟ್ ಸಿಕ್ಕಿದ್ರಿಂದ ಈ ರೂಮಲ್ಲಿ ಬಾಲ್ಕನಿ. ನಾವಿಲ್ಲಿ ನಿಂತ್ಕೊಂಡು ಈ ದೇವಸ್ಥಾನ ನೋಡೋಕ್ಕೆ, ಕೃಷ್ಣ ಮಠ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೊರಗಡೆ ವ್ಯೂನ ನೋಡಬಹುದು, ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ದೇವಸ್ಥಾನದಲ್ಲಿ ಗಂಟೆ ಶಬ್ದ ಕೇಳ್ತಾನೆ ಇರುತ್ತೆ, ಒಂಥರ ಚೆನ್ನಾಗಿರುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಅದನ್ನು ಕೇಳ್ತಾ ಇರುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ರೂಮಿಂದ ಈಚೆ ಬಂದರೆ ಇಲ್ಲೂ ಕೂಡ ಸೋಫಾಸ್ನ ಹಾಕಿದ್ದಾರೆ. ಸುಮ್ಮನೆ ನಾವು ರೂಮಲ್ಲೇ ಇದ್ದು ಬೋರಾಗಿ ಏನಾದರೂ ಕೂತ್ಕೋಬೇಕು ಫ್ಯಾಮಿಲಿ ಎಲ್ಲ ಅಂದರೆ ಇಲ್ಲಿ ಕೂರಬಹುದು. ಅಲ್ಲಲ್ಲೇ ಒಂದು 4 ರೂಮ್ಗಳಿಗೆ ಈ ರೀತಿ ಒಂದೊಂದು ಸೋಫಾ ಸೆಟ್ಸ್ನ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ನ ಮಾಡಿದ್ದಾರೆ. ಹಾಗೆ ಲಿಫ್ಟ್ ಕೂಡ ಚೆನ್ನಾಗಿ ವರ್ಕ್ ಆಗ್ತಾಯಿತ್ತು. ಹಾಗೆ ಇಲ್ಲಿ ನೋಡ್ತಿರ್ಬೋದು, ವಾಟರ್ಗೆ ಫೆಸಿಲಿಟೀಸ್ ಕೂಡ ಇದೆ. ಹಾಗೆ ನಾನು ಮೊದಲೇ ಹೇಳಿದಾಗೆ ಇದು ಹೋಟೆಲ್ ಅನುರಾಧ. ನಾವು ಮಾಡಿದಂತಹ ರೂಮ್ನ ಆಪೋಸಿಟ್ಟೇ ಇರೋದು. ನಾವಿಲ್ಲಿ ಬೆಳಗ್ಗೆ ಟೀ ಕುಡಿದ್ವಿ, ಮತ್ತು ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ವಿ, ರಾತ್ರಿ ಊಟ ಕೂಡ ಇಲ್ಲೇ ಮಾಡಿದ್ವಿ, ಚೆನ್ನಾಗಿತ್ತು. ಮತ್ತು ನಾನು ಆಗಲೇ ಹೇಳಿದಾಗೆ ಪ್ರೈಸ್ ಕೂಡ ರೀಸನಬಲ್ ಆಗಿತ್ತು. ಹಾಗೆ ಉಡುಪಿಗೆ ಬಂದಾಗ ಗೋಳಿ ಬಜೆ ತಿನ್ನೋದನ್ನ ಮಿಸ್ ಮಾಡಬೇಡಿ, ಇದು ಅಷ್ಟೇ ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ನೋಡಿ, ಇದು ಹೊರಗಿನ ವ್ಯೂ. ನಾನು ತೋರಿಸಿದ ಬಾಲ್ಕನಿ ಇದೇನೆ. ಈ ಶ್ರೀ ವಿದ್ಯಾವಾರಿನಿಧಿ ತೀರ್ಥ ಅತಿಥಿ ಗೃಹ ಅಂತ ಇದೆಯಲ್ವ, ಇಲ್ಲಿ ರೆಡ್ ಬೋರ್ಡು, ಇದೇ ರೂಮ್ನ ನಾವಿದ್ದಿದ್ದಂತಹ ರೂಮು. ಸೊ ಈ ರೀತಿ ಕಾಣಿಸುತ್ತೆ ನಿಮಗೆ ಅಲ್ಲಿಂದ, ತುಂಬ ಚೆನ್ನಾಗಿ ಅನಿಸುತ್ತೆ. ನಾವಲ್ಲಿ ಮೇಲೆ ನಿಂತ್ಕೊಂಡು ಕೆಳಗಿಂದ ಫೋಟೋಸ್ ತೆಗೆದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಕೃಷ್ಣ ಮಠದ ಎದುರುಗಡೆನೇ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ. ಇದನ್ನು ಕೂಡ
ನೋಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿದೆ ಇದನ್ನು. ಅಲ್ಲಿ ಒಳಗಡೆ ವೀಡಿಯೋಗೆ ಅವಕಾಶ ಇರಲಿಲ್ಲ. ಸೊ ಹಾಗೆ ಈಗ ನಾವು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಒಂದು ಮಿಸ್ಟೇಕ್ ಮಾಡ್ಕೊಂಡ್ವಿ. ಏನಂದರೆ ನಮಗೆ ಅಲ್ಲಿ ಕೇಳಿದಾಗ ಹೇಳಿದ್ರು ದರ್ಶನ 6:30ಇಂದನೇ ಶುರುವಾಗುತ್ತೆ ಅಂತ. ಸೊ ನಾವು 6 o'clockಗೆ ರೆಡಿಯಾಗಿ ರೂಮಿಂದ ಕೆಳಗೆ ಬಂದ್ವಿ. ಬಟ್ ಅಲ್ಲಿ ಬಂದಮೇಲೆ ಸೆಕ್ಯೂರಿಟಿ ಹೇಳಿದ್ರು 8 ಗಂಟೆಯಿಂದ ದರ್ಶನ ಸ್ಟಾರ್ಟ್ ಆಗೋದು ಅಂತ. ಸೊ ನಾವು ಹೊರಗಡೆನೇ ಫೋಟೋಸ್ ಎಲ್ಲ ತೆಕ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ 8 o'clock ತನಕ. ಆಮೇಲೆ ನಾವು ಬಂದ್ವಿ ಕ್ಯೂಗೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿದ್ರೆ ತುಂಬಾ ಕ್ಯೂ ಆಗೋಗಿತ್ತು. ತುಂಬ ದೂರ ಲೈನ್ಸು ಆಗಲೇ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾವು ಬಂದು ಕ್ಯೂವಲ್ಲಿ ನಿಂತ್ಕೊಂಡಿದ್ರೆ ಇಷ್ಟು ಲೇಟ್ ಆಗ್ತಿರ್ಲಿಲ್ಲ ಅಂತ ಅನ್ನಿಸ್ತು. ಸೊ ನಾವು ಏನಂದರೆ ದರ್ಶನ ಶುರುವಾಗೋದು 8:30ಗೆ. 8:30ಗೆ ಅವರು ಪೂಜೆ ಎಲ್ಲ ಮುಗಿಸಿ ಆಮೇಲೆ ದರ್ಶನನ ಮಾಡೋದಕ್ಕೆ ಬಿಡ್ತಾರೆ, ನಮಗೆ ಅವಕಾಶ ಇರುತ್ತೆ. ಹಾಗೆ ಇಲ್ಲಿ ಏನು ನೋಡ್ತಿದ್ದೀರಾ ನೋಡಿ, ಇಲ್ಲಿ ತನಕನೂ ಕ್ಯೂ ಇದೆ. ನಾವು 8 ಗಂಟೆಗೆ ಕ್ಯೂವಲ್ಲಿ ನಿಂತ್ಕೊಂಡು 9:30ಗೆ ದರ್ಶನ ಮಾಡಿಕೊಂಡು ಬಂದ್ವಿ. ಸೊ ಬಂದಮೇಲೆ ಹೊರಗಡೆ ಫೋಟೋಸ್ ತೆಕ್ಕೊಳ್ಳೋದು ಇದೆಲ್ಲ ಇದ್ದೇ ಇರುತ್ತಲ್ಲ. ಸೊ ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಸುಮಾರು ಇಲ್ಲಿಂದ ಬೆಳಗ್ಗೆ 10 ಗಂಟೆಗೆ ನಾವು ಬೀಚ್ಗೆ ಹೋದ್ವಿ. ಯಾವ ಬೀಚ್ಗೆ ಹೋದ್ವಿ ಮತ್ತು ಅಲ್ಲಿ ಯಾವ್ಯಾವುದಕ್ಕೆ ಎಷ್ಟು ಪ್ರೈಸ್ ಆಯಿತು, ಹೇಗಿತ್ತು ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.